ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು, ಈ ವ್ಯಕ್ತಿ ಮಾತು ಕಟ್ಕೊಂಡು ಮುಖ್ಯಮಂತ್ರಿ ಚೇರ್ ಸಿಕ್ಕರು ಸಾಕು ಇನ್ನೂ 2 ವರ್ಷ ಅಂತ ಹೇಳಿ ಯಾವುದೋ ದಯಾದಾಕ್ಷಿಣ್ಯಕ್ಕೆ ಒಳಗಾಗಿ ನೀವು ರಿಯಲ್ ಎಸ್ಟೇಟ್ ದಲ್ಲಾಳಿಗಳಾಗಬೇಡಿ. ಮುಖ್ಯಮಂತ್ರಿಗೆ ಹೇಳೋದು, ರೈತರು ಮನೆ ಹಾಳು ಮಾಡಬೇಡಿ. ಇರೋ 2 ವರ್ಷ ಕೊನೆಗಾಲದಲ್ಲಿ ಹೋಗಬೇಕಾದ್ರೆ ಗೌರವಯುತವಾದ ಹೆಸರು ತಗೊಂಡೋಗಿ. ನಿಮ್ಮ ಮೊದಲನೇ 5 ವರ್ಷದ ಆಡಳಿತದಲ್ಲೇ ಹಲವಾರು ಭಾಗ್ಯ ಕೊಟ್ಟೆ, ಜನ 80 ಸೀಟಿಗೆ ಇಳಿಸಿದ್ರು ನಿಮ್ಮನ್ನು, ಹಲವಾರು ಭಾಗ್ಯ ಕೊಟ್ಟು. ಈಗ ಈ ಗ್ಯಾರಂಟಿ ಕೊಟ್ಟು ನಮ್ಮನ್ನು ಉಳಿಸ್ತಾರೆ ಜನ ಅಂತ ತಿಳ್ಕೊಂಡಿದ್ರೆ ಬರೀ ಗ್ಯಾರಂಟಿ ಮೇಲೆ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ವಾಣಿಜ್ಯ ಚಟುವಟಿಕೆ ಮಾಡಬೇಕು ಅಂತೇಳಿ ಹೊರಟವರಲ್ಲ, ಇದು ನಾನು ಇನ್ನೊಂದು ಕೇಳ್ತೀನಿ ಸರ್ಕಾರಕ್ಕೆ. ಇವತ್ತು ಈ ಸರ್ಕಾರ ಬಂದ ಮೇಲೆ ಯಾವ್ಯಾವ ಜಿಲ್ಲೆನಲ್ಲಿ, ಬೆಂಗಳೂರು ನಗರದ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಎಕರೆ ಅಕ್ವೈರ್ ಮಾಡಿದ್ದೀರಿ, ಯಾವುದಕ್ಕೆ ಉಪಯೋಗ ಮಾಡಿದ್ದೀರಿ, KDBಯಿಂದ ಎಷ್ಟು ಮಾಡಿದಿರಿ, ಹೌಸಿಂಗ್ ಬೋರ್ಡಿಂದ ಏನು ಮಾಡಿದ್ದೀರಿ, ಪ್ರೈವೇಟ್ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಮಾಡವ್ರೆ, ಇದೆಲ್ಲ ಒಂದು ರಿಟೈರ್ಡ್ ಜಡ್ಜಿಂದಲೂ ಯಾರಿಂದಾದರೂ ಮಾಡಿಸಿ ಒಂದು ತನಿಖೆನ ನೋಡೋಣಂತೆ. ಎಷ್ಟು ಉದ್ಧಾರ ಮಾಡಿದ್ದೀರಿ ನೋಡೋಣಂತೆ. ಎಷ್ಟು ದಿವಸ ಈ ಆಟ ಆಡ್ತೀರಿ? ಇದು ಈ ಕ್ಯಾಬಿನೆಟ್ ಏನಿದೆ, ನನ್ನ ಅಭಿಪ್ರಾಯದಲ್ಲಿ ಈ ಕ್ಯಾಬಿನೆಟ್ ಅಂತಕ್ಕಂಥದ್ದು ಒಂದು ರೀತಿ ಹೆಸರು ಕ್ಯಾಬಿನೆಟ್. ಇದು ಕೇಳರು ಯಾರೂ ಇಲ್ಲ. ಇದು ಕ್ಯಾಬಿನೆಟ್ ಅನ್ನೋದು ಯಾವ ರೀತಿ ಹೇಳ್ಬೋದು ಅಂದರೆ, ಎಲ್ಲದಕ್ಕೂ ಅರಾಧಕ ಮನೆ ಅಂತ ಹೇಳ್ಬೋದಾ ಸಬ್ಜೆಕ್ಟ್ನ? ಈ ಸಚಿವ ಸಂಪುಟ ಅರಾಧಕ ಸಭೆ ಮನೆ ಅಂತ ಹೇಳ್ಬೋದಾ? ಇವತ್ತು ನಾನು ಇದನ್ನು ಯಾತಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಮುಂದೆ ನಾನು ಸುಮ್ಮನೆ ತೋರ್ಗಾಣಿಕೆಗೆ ಹೇಳ್ತಿಲ್ಲ. ಇವತ್ತು ನಮ್ಮ ರಾಜಕಾರಣದಲ್ಲಿ ಇಲ್ಲಿವರೆಗೆ ನನ್ನನ್ನೇನು ಬೆಳೆಸಿರ್ತಕ್ಕಂಥ ಜನ ಇದ್ದಾರೆ, ರೈತರು. 1 ವರ್ಷದಿಂದ ಅವರು ರಸ್ತೆಯಲ್ಲಿ ಕೂತವ್ರೆ. ಇವತ್ತಿನವ್ರಿಗೆ ಯಾರು ಹೋಗಿ ನೋಡಲಿಲ್ಲ. ಬನ್ನಿ ಹೋಗೋಣ ಒಟ್ಟಿಗೆ. ನೀವು ನಿಜವಾದ ರೈತರು ಅಲ್ವೋ ಅಂತಕ್ಕಂಥದ್ದು ಏನು ಹೇಳ್ತೀರಿ? ಅವ್ರು ರೈತರು ಅಲ್ವೋ ಅನ್ನೋದನ್ನ ಪರೀಕ್ಷೆ ಮಾಡೋಣ, ಹೋಗೋಣ ಬನ್ನಿ. ರೈತರ ಎದುರಿಗೆ ಚರ್ಚೆ ಮಾಡೋಣಂತೆ ಕೂತ್ಕೊಂಡು. ಎಷ್ಟು ದಿವಸ ಸುಳ್ಳು ಹೇಳ್ಕೊಂಡು ಬದುಕ್ತೀರಿ? ಸಾಯ್ಬೇಕಾದ್ರೆ ಯಾವುದನ್ನೂ ಒತ್ಕೊಂಡು ಹೋಗಲ್ಲ. ಹೋಗ್ಬೇಕಾದ್ರೆ 6 ಅಡಿ 3 ಅಡಿನೇ ಅಲ್ಟಿಮೇಟ್ಲಿ ನಮಗೆ ಸಿಗೋದು, ಉಳಿಯೋದು. ಏನು ಸಂಪಾದನೆ ಮಾಡಿದ್ರು ಆ ಸಂಪಾದನೆ ಜನಗಳಲ್ಲಿ ಅಯ್ಯೋ ಒಬ್ಬ ಇದ್ನಪ್ಪ ಪುಣ್ಯಾತ್ಮ ಅಂತಕ್ಕಂಥ ಹೆಸರು ಮಾಡ್ಕೊಂಡು ಹೋಗಿ ಏನು ಶಾಶ್ವತ ಇಲ್ಲ. ಇದು ಎಂತೆಂಥವ್ರು ಏನೇನೋ ಆಗೋಗೋದು. ಏನು ಮಾಡಿದ್ದೀರಪ್ಪ ಬೆಂಗಳೂರಿಗೆ? ಹೇಳ್ರಪ್ಪ ಹೋಗಲಿ. ಬೆಂಗಳೂರಿನ ಅಭಿವೃದ್ಧಿ 3 ವರ್ಷ ಆಯ್ತಲ್ಲ. 3 ವರ್ಷದಲ್ಲಿ ಈಗ ಮೊನ್ನೆ ಬಂದ ಮಳೆ, ಒಂದು ಮಳೆನೇ ತಡ್ಕೊಳಕ್ಕಾಗಿಲ್ಲ. 20 ನಿಮಿಷ ಏನು ಮಾಡ್ತೀರಿ? ಇದೆಲ್ಲ ಮಾಡ್ಕೊಂಡು ಏನು ಉಪಯೋಗ? ಇದು ದುಡ್ಡೊಡೆಯ ಕಾರ್ಯಕ್ರಮ ಇದು. ಯಾರೋ ಒಬ್ಬ ಅಧಿಕಾರಿ ಮೇಲೆ ಕೋರ್ಟ್ನಲ್ಲಿದ್ದ ಸಾಕ್ಷಿ ಸಮೇತ ಕೇಸ್ ಹಾಕ್ತಾರೆ. ಅದು ಯಾವುದೋ ಘನತ್ಯಾಜ್ಯ ನಿರ್ವಹಣೆ ಬಗ್ಗೆ. ಆ ಅಧಿಕಾರಿ ಖಾಲಿ ಪೇಪರ್ಗೆ ಸೈನ್ ಹಾಕೊಡಿ ಅಂತ ಧಮಕಿ ಮಾಡ್ತಾರಂತೆ. ಪೇಪರಲ್ಲಿ ಓದ್ತಾ ಇದ್ದೆ ನಾನು. ಈ ಥರ ಆಗೋದ್ರ ಆಡಳಿತ ಅಂತ ಕರಿತೀರಾ? ಪ್ರಧಾನಮಂತ್ರಿಗಳ ಬಗ್ಗೆ ಪಾಪ ಮೊನ್ನೆ ಮುಖ್ಯಮಂತ್ರಿಗಳ ಭಾಷಣ ನೋಡದೆ ಮಾತಾಡಿರೋದು. ನೀವು ಯಾವ ರೀತಿ ನಡೆಸಿದ್ದೀರಿ? ಉತ್ತರ ಕರ್ನಾಟಕ ಜಿಲ್ಲೆಗಳು ಏನಾಗವೆ? ಇದು ಯಾತಕ್ಕೆ ಇವತ್ತು ನಿಮ್ಮನ್ನು ಕರೆದೆ ಅಂದರೆ, ನಾನು ರೈತರ ಪರವಾಗಿ ಇರ್ತಕ್ಕಂಥವನೇ.
ನಿಮ್ಮಿಂದ ನಾನು ಸರ್ಟಿಫಿಕೇಟ್ ಪಡಿಬೇಕಾಗಿಲ್ಲ. ಸರ್ಟಿಫಿಕೇಟ್ ಕೊಡೋರು ಅಲ್ಲ, ಅವರೇ ಭೂಮಿ ಉಳುಮೆ ಮಾಡ್ತಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವುದೇ ಸಂದರ್ಭದಲ್ಲಿ ಜನವಿರೋಧಿ ನೀತಿಗಳನ್ನು ನಾನು ಕಾರ್ಯಾಚರಣೆ ತರಲಿಕ್ಕೆ ಹೊರಟಿಲ್ಲ. ಈಗ ಉದಾಹರಣೆಗೆ ಮಂಡ್ಯದಲ್ಲೇ ನನ್ನಿಂದ ಭಾಳ ಬಯಸ್ತಾ ಇದ್ದಾರೆ ಅಲ್ಲಿ ಜನ, ಕುಮಾರಸ್ವಾಮಿ ಏನಾದರೂ ಒಂದು ಕಾರ್ಖಾನೆ ತರಬೇಕು ಅಂತ. ಈಗಾಗಲೇ ಹಲವಾರು ಸಭೆಗಳು ಆಯಿತು, DC ಜೊತೆ ಆಯಿತು, ಇಂಡಸ್ಟ್ರೀಸ್ ಮಿನಿಸ್ಟ್ರ್ ಜೊತೆನೂ ಮಾಡಿದ್ದೀನಿ. ನಾನು ಎಲ್ಲೂ ಸಹ ಯಾವುದೇ ಸಭೆಯಲ್ಲಿ ಯಾವ ನಮ್ಮ ರೈತರು ಫಲವತ್ತಾದ ಭೂಮಿನಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ಅಲ್ಲಿ ಯಾವುದೇ ಕಾರಣಕ್ಕೂ ಬಲವಂತವಾಗಿ ರೈತರನ್ನ ಒಕ್ಕಲೆಬ್ಬಿಸಿ ಇಂಡಸ್ಟ್ರಿ ತರಲಿಕ್ಕೆ ನನಗೆ ಬೆಂಬಲ ಕೊಡಿ ಅಂತ ಕೇಳಿಲ್ಲ ನಾನು. ಇವತ್ತು ನಾನು ಮನವಿ ಮಾಡಿರ್ತಕ್ಕಂಥದ್ದು ಈ ಸರ್ಕಾರಕ್ಕೆ, ಯಾವ ಒಂದು ಮಳೆಯ ಆಧಾರದಲ್ಲಿ ಬರಡು ಭೂಮಿ ಇದೆ ಅಂಥ ಒಂದು ಭೂಮಿಯನ್ನು ಈ ಒಂದು ಕೈಗಾರಿಕೆ ತರಲಿಕ್ಕೆ ಅವಕಾಶ ಕಲ್ಪಿಸ್ಕೊಡಿ ಅಂತ ಕೇಳಿದ್ವಿ. ಇಲ್ಲ ಸರ್ಕಾರಿ ಭೂಮಿ ಇದ್ದರೆ ಸರ್ಕಾರಿ ಭೂಮಿ ಕೊಡಿ.